ಬೆಳಗಾವಿ ಅಧಿವೇಶನ ಬಳಿಕ ಸಂಪುಟ ಕಸರತ್ತು ಈಗಾಗಲೇ ದೆಹಲಿಯಲ್ಲಿದ್ದಾರೆ ಸಿಎಂ ಹಾಗೆ ಡಿಸಿಎಂ ಇಬ್ರು ಕೂಡ ನಿಷ್ಕ್ರಿಯ ಹಾಗೂ ಕಳಂಕಿತರಿಗೆ ಕೊಕ್ ನೀಡುವಂತ ಸಾಧ್ಯತೆ ಇದೆ. ಬೆಳಗಾವಿ ಅಧಿವೇಶನ ಬಳಿಕ ಸಂಪುಟದ ಕಸರತ್ತು ಈಗಾಗಲೇ ದೆಹಲಿಯಲ್ಲಿ ಸಿಎಂ ಹಾಗೆ ಡಿಸಿಎಂ ಇದ್ದಾರೆ. ನಿಷ್ಕ್ರಿಯ ಹಾಗೂ ಕಳಂಕಿತರಿಗೆ ಯಾರೆಲ್ಲ ಯೂಸ್ಲೆಸ್ ಅಥವಾ ಯಾರೆಲ್ಲ ಸರಿಯಾಗಿ ಕೆಲಸ ಮಾಡಿಲ್ಲ, ಯಾರ ಮೇಲೆಲ್ಲ ಆರೋಪಗಳಿದೆ ಅವರನ್ನು ಸಂಪುಟದಿಂದ ಕೈಬಿಡುವ ಸಾಧ್ಯತೆ ಇದೆ. ಇವತ್ತು ವರಿಷ್ಠರ ಜೊತೆಗೆ ಚರ್ಚೆಯನ್ನು ನಡೆಸಲಿದ್ದಾರೆ ಸಿಎಂ. ವರಿಷ್ಠರ ಜೊತೆ ಸಂಪುಟ ಕುರಿತು ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಈಗಾಗಲೇ ಲಾಭಿಯನ್ನು ನಡೆಸ್ತಾ ಇದ್ದಾರೆ ಹಲವಾರು ಆಕಾಂಕ್ಷಿಗಳು. ಕೆಲ ಆಪ್ತ ಮಂತ್ರಿಗಳನ್ನೇ ಕೈಬಿಡುವ ಸಾಧ್ಯತೆ ಕೂಡ ಇದೆ ಸಿಎಂಗೆ. ಸಂಭಾವ್ಯ ಸಚಿವರು ಯಾರು, ಯಾರಿಗೆ ಕೈ ಬಿಡಲಾಗುತ್ತೆ, ಯಾರನ್ನ ಸಂಪುಟದಿಂದ ಹೊರಗಡೆ ಕಳಿಸಲಾಗುತ್ತೆ, ಸೊ ಇಂಥದ್ದೆಲ್ಲ ಒಂದಷ್ಟು ಪ್ರಶ್ನೆಗಳಿದೆ. ಸೊ ಈಗಾಗಲೇ ವರಿಷ್ಠರ ಜೊತೆ ಸಂಪುಟದ ಕುರಿತು ಚರ್ಚೆ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಆ ರೀತಿ ಕಳಂಕಿತರು ಅಥವಾ ಮತ್ತೊಂದು ಅಂತ ಬಂದಾಗ ಮುಖ್ಯಮಂತ್ರಿಗಳು ಅವರ ಆಪ್ತರನ್ನೇ ಅಥವಾ ಆಪ್ತ ಮಂತ್ರಿಗಳನ್ನೇ ಕೈ ಬಿಡಬೇಕಾಗತ್ತಾ ಅಂತ ಕೂಡ ಆ ಪ್ರಶ್ನೆ ಇದೆ. ಬೆಳಗಾವಿ ಅಧಿವೇಶನದ ಬಳಿಕ ಸಂಪುಟ ಪುನಾರಚನೆ ಆಗುತ್ತೆ. ಆ ಸಂಪುಟ ಪುನಾರಚನೆಗೆ ಯಾರನ್ನ ಸೇರಿಸ್ಕೊಳ್ಬೇಕು, ಯಾರನ್ನ ಕೈ ಬಿಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಕಾಂಗ್ರೆಸ್ನ ಹೈಕಮಾಂಡ್ ಜೊತೆ ಸಿಎಂ ಹಾಗೆ ಡಿಸಿಎಂ ಇಬ್ಬರು ಕೂಡ ಚರ್ಚೆ ಮಾಡ್ತಾರೆ. ಸಿಎಂ ತಮ್ಮ ಆಪ್ತ ಮಂತ್ರಿಗಳನ್ನೇ ಕಳ್ಕೊಳ್ಬಹುದಾದಂಥ ಸಾಧ್ಯತೆ ಕೂಡ ಬರಬಹುದು.